ರಾಜಿ ಏನೇ ಮಾಡ್ತಿದ್ಯಾ? ಮೇಡಮ್ ಕಾಫಿ ಇಡ್ತಾ ಇದ್ದೀನಿ. ಏನು ಈ ಪಾತ್ರೆ ಅಲ್ಲ, ತಪ್ಲೆನಲ್ಲೇ ಇಡು. ಸರಿ ಮೇಡಮ್. ಏಯ್ ಸಣ್ಣ ಪಾತ್ರೆ ಇಡೆ. ಸಾರಿ ಮೇಡಮ್, ಕನ್ಫ್ಯೂಷನ್ ಅಲ್ಲಿ ಗೊತ್ತಾಗ್ಲಿಲ್ಲ, ಕೈಗೆ ಸಿಕ್ಕಿದ್ದಿದೆ ಪಾತ್ರೆ ಇಟ್ಬಿಟ್ಟೆ. ಅಂದ್ರೆ ಪಾತ್ರೆ ಸಿಗ್ಲಿಲ್ಲ ಅಂದ್ರೆ ನೀನ್ ಅಡ್ಗೆನೆ ಮಾಡಲ್ವಾ? ಮೇಡಮ್ ಮಾಡಲ್ಲ ಅಂತಿದೀಯಾ? ಅಯ್ಯೋ ಹಂಗಲ್ಲ ಮೇಡಮ್, ಮಾಡ್ತೀನಿ. ಮಾಡು, ಅದೇನ್ ಮಾಡ್ತೀಯ ನಾನು ನೋಡ್ತೀನಿ. ಸರಿ ಮೇಡಮ್, ಬೇಗ ಮಾಡು. ರಾಜಿ ಅವರೇ. ಸರ್ ಸರ್ ದೀಪ ಅವ್ರನ್ನ ನೋಡಿದ್ರ? ಇಲ್ಲ ಸರ್, ಬೆಳಗ್ಗೆಯಿಂದ ಅವ್ರು ಕಾಣ್ತಾ ಇಲ್ಲ. ಎಲ್ಲೋದ್ರು? ಸರಿ ಆಯ್ತು. ಸರಿ ಸರ್. ಏನಾಯ್ತು ಚಿರು? ಏನಿಲ್ಲ, ಅದಕ್ಕೆ ಯೂಶಲಿ ದೀಪ ಅವರೇ ಬೆಳಗ್ಗೆ ನನ್ನ ಫೋನ್ನ ಚಾರ್ಜ್ಗೆ ಹಾಕಿರ್ತಾ ಇದ್ರು. ಇವತ್ತು ಅದು ಹಾಕಿಲ್ಲ, ನಾನೇ ಫೋನ್ನ ಚಾರ್ಜ್ಗೆ ಹಾಕಿದೆ. ಚಿಕ್ಕಪ್ಪನ ಫೋನಿಂದ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲೋದ್ರು ಅಂತ ಹುಡುಕ್ತಾ ಇದ್ದೆ. ಹೌದಾ? ಅಯ್ಯೋ, ನನ್ನ ರೂಮಲ್ಲಿ ಗೀಸರ್ ಹಾಳಾಗಿತ್ತು, ಅದನ್ನು ರಿಪೇರಿ ಮಾಡಿಸು ಅಂತ ಹೇಳಿದ್ದೆ. ಬೆಳಗ್ಗೆನೆ ಮಾಡಿಸ್ತೀನಿ ಅಂತ ಹೇಳಿದ್ದು, ಆದ್ರೆ ನಾನು ಒಳ್ಳೆ ಬೆಳಗ್ಗೆ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ವಲ್ಲ. ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತು, ಅದಕ್ಕೆ ನಾನು ಹೊರಟು ಬಂದೆ. ಹಬ್ಬ ಬೇರೆ ಅಲ್ವಾ? ನೀ ಬಂದಿದ್ದು ಒಳ್ಳೇದಾಯ್ತು. ಮತ್ತೆ ನೀನು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಿದ್ಯಾ ಪೊಲೀಸಪ್ಪ? ಯಾವಾಗ ನೋಡೋ ಟೈಮ್ ಬರುತ್ತೋ ಅಂತ ಅನ್ಕೊಂಡಿದ್ದೆ. ಅಲ್ವೇ ದೀಪ, ತಲೆ ಮೇಲೆ ತಲೆ ಬಿದ್ರು ನಿಮ್ ಯಜಮಾನ್ರು ನಿನ್ ಜೊತೆನೆ ಬರ್ತಿದ್ರಲ್ವಾ? ಈ ಸಲ ಒಬ್ಳೆ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಾ? ಯಾಕೋ ಅನುಮಾನ ಬರ್ತಿದೆ ಕಣೆ. ಅನುಮಾನ? ಹ್ಞೂ ಅಣ್ಣ, ಇವಳೇನಾದ್ರೂ ಗಂಡನ ಮನೇಲಿ ಜಗಳ ಆಡ್ಕೊಂಡು ಹೇಳ್ದೆ ಕೇಳ್ದೆ ಬಂದ್ಬಿಟ್ಲ ಅಂತ. ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡ್ಬೇಡ ಪೂಜಾ. ಇನ್ಮೇಲೆ ನಿನಗೆ ಬೈಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ಚಿಲ್ಲರೆ ಬುದ್ಧಿ ಬಿಡದೇ ಇಲ್ಲ ಅಂತ್ಯ. ನನ್ ಮಗಳು ಯಾಕೆ ಮನೆ ಬಿಟ್ಬಿಟ್ಟು ಬರ್ತಾಳೆ? ಕಷ್ಟನೋ ಸುಖನೋ ಮಗ ಅನ್ಸರ್ಸ್ಕೊಂಡು ಹೋಗು ಅಂತ ನಾನೇ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿಯಾಗಿ ಹೇಳ್ದೆ ಪೊಲೀಸಪ್ಪ. ನಾನು ಎಲ್ಲೇ ಇದ್ರು ನಿನ್ನ ಹೆಸರನ್ನ ಉಳಿಸ್ತೀನಿ ಹೊರತು ಅದನ್ನ ಹಾಳು ಮಾಡಲ್ಲ. ನಿನ್ನ ಬಗ್ಗೆ ನನ್ಗೆ ಯೋಚನೆ ಇಲ್ಲ ಮಗಳೇ. ನೀನ್ ಎಲ್ಲಿದ್ರು ಜಯಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ಗೆ ಯೋಚನೆ ಇರೋದು ನರಸಿಂಹನ್ ಬಗ್ಗೆ ಮಾತ್ರ. ಒಂದು ವೇಳೆ ನಾನು ಹೋದ್ಮೇಲೆ ಇವನ್ ಕತೆ ಏನು ಅಂತ ನೆನ್ಸ್ಕೊಂಡ್ರೆ ಕರಳು ಕಿವುಚ್ದಾಗತ್ತೆ. ಇದ್ದೊಬ್ಬ ಮಗನ್ನ ಸಂಭಾಳಿಸದೇ ಇರೋನು ಯಾವ ಸೀಮೆ ಅಪ್ಪ ಅಂತ ಊರಲ್ಲಿರೋರೆಲ್ಲ ಆಡ್ಕೋಬಾರ್ದಲ್ವಾ? ನಾನು ಹೋಗೋದ್ರೊಳಗೆ ಇವನ್ ಜೀವನ ಸೆಟ್ಲ್ ಮಾಡೇ ಹೋಗ್ತೀನಿ. ಅಪ್ಪ ಯಾಕೆ ಹೀಗೆ ಮಾತಾಡ್ತೀರಾ? ನಾನು ನಿಮಗೆ ಹೇಳಿದ್ನಲ್ಲ, ಇವತ್ತು ರಾತ್ರಿ ಕೆಲ್ಸಕ್ಕೆ ಕರೀತಾರೆ. ನಾನು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ. ಹಾಗೆ ಮತ್ತೆ ಕೆಲ್ಸಕ್ಕೆ ಕರೀತಾರೆ. ಇಷ್ಟು ದಿನ ನೀವು ನಮ್ಗೆಲ್ರಿಗೋಸ್ಕರ ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಾನು ದುಡಿದು ಚೆನ್ನಾಗಿ ನೋಡ್ಕೋತೀನಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಯಾವಾಗ ಏನೇನಾಗಬೇಕೋ ಅವು ದೇವರೇ ನಿರ್ಧಾರ ಮಾಡ್ತಾರೆ. ಕೆಲವು ಸಲ ನಿರ್ಧಾರನ ನಾವೇ ತಗೋಬೇಕಾಗತ್ತೆ ಪೊಲೀಸಪ್ಪ. ಅದಕ್ಕೆ ದೇವ್ರನ್ನ ಹೊಣೆ ಮಾಡೋಕ್ಕಾಗಲ್ಲ. ಸರಿಯಾಗಿ ಹೇಳಿದೆ ಮಗಳೇ. ಕೆಲವು ಸಲ ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮನ್ನ ನಂಬಿದವ್ರಿಗೋಸ್ಕರ ಕೆಲವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಸರಿ ಮಗಳೇ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ. ಬಾರೆ. ನರಸಿಂಹ, ಬೆಂಗಳೂರಿಂದ ಕೆಂಪಸ್ ಹತ್ಕೊಂಡ್ ಬಂದು ಸುಸ್ತಾಗಿದ್ದಾಳ ಕಣೋ. ಅವ್ಳ ಬ್ಯಾಗ್ ತಗೊಂಡೋಗಿ ಇಡೋ. ನನ್ ಮಾತು ಹೊರಟಿರ್ಬೋದು, ಆದ್ರೆ ಮನ್ಸು ಒಬ್ಬಟ್ಟಿನ ತರ ಸಿಹಿ. ನಿನ್ ಮನ್ಸು ಇನ್ನೂ ಸ್ವಲ್ಪ ಹೊರಟೆ. ಅಣ್ಣ ನೋಡ್ ಮತ್ತೆ ಬೇಜಾರು ಮಾಡ್ಕೋಬೇಡ ಕಡೆ. ನಾನಿನ್ ದಿನ ರೇಗಿಸ್ತೀನ. ನಾಳೆ ದಿನ ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳ ಜವಾಬ್ದಾರಿ ತಗೋಬೇಕು. ಅದಕ್ಕೆ ಇನ್ಮೇಲಾದ್ರೂ ಅವ್ರ ಜೊತೆ ಪ್ರೀತಿಯಿಂದ 4 ಒಳ್ಳೆ ಮಾತಾಡು. ಹಾ ಆಯ್ತು. ಇನ್ನೂ ಸ್ವಿಚ್ ಆಫ್ ಬರ್ತಿದೆ ಅಣ್ಣ. ಹೌದಾ?
ಅಯ್ಯೋ ಅವಳೆಲ್ಲೋ ಹೋಗಿದ್ದಾಳೆ ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದೇನು ಹೊಸ್ದಾ? ಮನೆಯಿಂದ ಹೊರಗೋಗಿರೋಳಗೆ ಮನೆಗೆ ಬರೋದು ಗೊತ್ತಾಗಲ್ವಾ? ನಾವೆಲ್ಲರೂ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ, ನೀನ್ ಕೇರ್ಲೆಸ್ ಆಗಿ ಮಾತಾಡ್ತೀಯ. ಸುಮ್ಮನೆ ನಿಂತ್ಕೋ. ಅಂಗಡಿಲಿ ಇರ್ಬೋದು ಒಂದ್ಸರಿ ನೋಡ್ಕೊಂಡ್ ಬರ್ತೀನಿ. ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ದೀಪ ಅಲ್ಲಿಲ್ಲ, ಅಂಗಡಿ ಕ್ಲೋಸ್ ಆಗಿದೆ. ಅಂದ್ರೆ ದೀಪ ಇವತ್ತು ಅಂಗಡಿಗೆ ಹೋಗಿಲ್ವಾ? ಮತ್ತೆ ಹೋದ್ಲು? ಭಾವಾ ದೇವಸ್ಥಾನಕ್ಕೆ ಹೋಗಿರ್ಬೋದು. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ, ಬರ್ಬೋದು. ನಾನು ಇನ್ನೊಂದ್ಸಲ ಮನೇಲಿದ್ದಾಳೆ ಅಂತ ಹುಡುಕ್ತೀನಿ. ಅವಳ ಮನೇಲಿಲ್ಲ. ನನ್ನ ಕ್ಷಮಿಸ್ಬಿಡು. ನೀ ಯಾಕೆ ಕ್ಷಮೆ ಕೇಳ್ತೀಯ ಪುಟ್ಟಿ? ಅವತ್ತು ಕುಡಿದು ಬಂದು ಗಲಾಟೆ ಮಾಡಿದ್ನ ಅಂತಾನೆ. ಸ್ವಲ್ಪ ಯೋಚನೆ ಮಾಡಿ ನಿನ್ನ ಸಪ್ರೇಟಾಗಿ ಕರೆದು ಮಾತಾಡಬೇಕಾಗಿತ್ತು. ಕೆಲವು ಸಲ ಕಂಡಿದ್ದು ನೋಡಿದ್ದು ನಿಜ ಆಗಲ್ಲ ಅಣ್ಣ. ನನ್ನ ಹಸ್ಬೆಂಡ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪುಟ್ಟಿ, ನೀನು ಅವ್ರನ್ನ ಬಿಟ್ಕೊಡು ಅಂತ ನಾನು ಹೇಳ್ತಿಲ್ಲ, ಆದರೆ ನೀನು ಹುಷಾರಲ್ಲಿ ನೀನು ಇರು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು, ಯಾಕಂದರೆ ಯಾರು ಯಾವಾಗ ಬೇಕಾದರೂ ಬದಲಾಗ್ಬೋದು. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಮೊದಲು ಸ್ನಾನ ಮಾಡಿ ನಡಿ.